ಹರೇ ರಾಮ. ಸಮಸ್ತ ವೀಕ್ಷಕರಿಗೆ ಕಲ್ಪನಾತೀತ ವಾಹಿನಿಗೆ ಸ್ವಾಗತ. ನಮ್ಮ ವಾಹಿನಿಗೆ ಸಬ್ಸ್ಕ್ರೈಬ್ ಆಗದೇ ಇರುವವರು ತಕ್ಷಣ ಸಬ್ಸ್ಕ್ರೈಬ್ ಮಾಡಿ. ಕಾಲಕಾಲಕ್ಕೆ ಕಾರ್ಯಕ್ರಮಗಳ ಮಾಹಿತಿಗಾಗಿ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಶ್ರೀ ಗುರುಭ್ಯೋ ನಮಃ. ಯುಗಾದಿ ಮತ್ತೆ ಬಂದಿದೆ. ಯುಗದ ಆದಿಯನ್ನು ಯುಗಾದಿ ಎಂಬುದಾಗಿ ಕರೆಯುತ್ತಾರೆ. ಇದನ್ನು ಉಗಾದಿ ಎಂಬ ಪದದಿಂದಲೂ ಕೆಲವು ಕಡೆಗಳಲ್ಲಿ ಕರೆಯುವ ರೂಢಿ ಇದೆ. ಇದು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಅಥವಾ ಕಾಲಜ್ಞಾನದ ಪ್ರಕಾರ ಶಾಲಿವಾಹನ ಶಕವರ್ಷ 1949ನೇ ಯುಗಾದಿ ಎನಿಸಿಕೊಂಡರೆ, ಕಲಿಯುಗದ ಆರಂಭದಿಂದ ಈ ಯುಗಾದಿಯು 5178ನೇ ಯುಗಾದಿ ಅಂತ ಅನ್ನಿಸಿಕೊಳ್ಳುತ್ತೆ. ಇದು ದಕ್ಷಿಣ ಭಾರತದಲ್ಲಿ ವಿಶೇಷವಾಗಿ ಆಚರಿಸುವಂತಹ ಒಂದು ಹಬ್ಬ. ಹೇಗೆ ಆಚರಿಸೋದು ಇದನ್ನು, ಯಾವ ಕ್ರಮ ಅಂತ ಕೇಳಿದರೆ, ಇದು ಧಾರ್ಮಿಕವಾದ ಆಚರಣೆಗಳಿಗಿಂತ ಇದೊಂದು ವೈಜ್ಞಾನಿಕವಾದ ಆಚರಣೆ ಎಂಬುದನ್ನು ಹೇಳಬಹುದು. ಯಾಕೆ ಅಂತ ಕೇಳಿದರೆ, ನಾವು ಉಳಿದ ಎಲ್ಲ ಹಬ್ಬಗಳನ್ನು ನಾವು ಬೇರೆ ಬೇರೆಯ ದೇವತೆಗಳ ಉಪಾಸನೆಯನ್ನು ಮಾಡುವುದರ ಮೂಲಕ ಆಚರಿಸಿದರೆ, ಇಲ್ಲಿ ಅಂತಹ ಯಾವುದೇ ದೇವತೆಗಳನ್ನು, ವಿಶೇಷವಾದ ದೇವತೆಗಳನ್ನು ಹೇಳುವಂತಹದ್ದು ಯುಗಾದಿಯ ಹಬ್ಬದಂದು ನೋಡೋದಕ್ಕೆ ಸಿಗೋದಿಲ್ಲ. ಕಾರಣ ಏನು ಅಂತ ಅಂದರೆ, ಅದೇ ಮೊದಲೇ ಹೇಳಿದ ಹಾಗೆ ಇದೊಂದು ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಹಬ್ಬವಾಗಿರುತ್ತೆ. ಯಾವ ವಿಜ್ಞಾನಕ್ಕೆ ಅಂತ ಕೇಳಿದರೆ, ಇದೊಂದು ಮನೋವೈಜ್ಞಾನಿಕವಾದಂತಹ ಹಬ್ಬ, ಅಂದರೆ ಮನಸ್ಸಿಗೆ ಸಂಬಂಧಪಟ್ಟಂತಹ ಒಂದು ಹಬ್ಬ ಎಂಬುದಾಗಿ ಇದನ್ನು ಕರೆಯಬಹುದು. ಹೇಗೆ ಇಂತಹ ಒಂದು ಹಬ್ಬ ಭಾರತೀಯರಲ್ಲಿ ಹೇಗೆ ಬಂತು? ಯಾವಾಗಲೂ ಭಾರತೀಯರ ಹಬ್ಬ ಎಂದರೆ ಅದು ಧಾರ್ಮಿಕವಾದ ಆಚರಣೆಗಳನ್ನು ಒಳಗೊಂಡಿರಬೇಕಲ್ವಾ ಅಂತ ಕೇಳಿದರೆ ಹಾಗೇನೂ ಇಲ್ಲ. ಎಲ್ಲದಕ್ಕೂ ಕೂಡ ಮನಸ್ಸು ಕಾರಣ ಆಗಿರೋದ್ರಿಂದ ಮನಸ್ಸಿಗೆ ಸಂಬಂಧಪಟ್ಟಂತಹ ಆಚರಣೆಗಳನ್ನು ಕೂಡ ಮಾಡುವಂತಹ ಒಂದು ಕ್ರಮ ಭಾರತೀಯರಲ್ಲಿ ಇದೆ. ಈ ಹಬ್ಬದ ವಿಶೇಷತೆಯನ್ನು ಒಂದು ಸ್ವಲ್ಪ ಹಿನ್ನೆಲೆಯ ಮೂಲಕ ಗಮನಿಸೋದಾದರೆ, ಚೈತ್ರ ಶುದ್ಧ ಪಾಡ್ಯ ಯುಗಾದಿಯ ಆರಂಭ, ವಸಂತ ಋತುವಿನ ಚೈತ್ರ ಶುದ್ಧ ಪಾಡ್ಯ ಯುಗಾದಿಯ ಆರಂಭ ಆದರೆ, ಇದಕ್ಕೆ 15 ದಿನದ ಮೊದಲು ಒಂದು ಹಬ್ಬ ಬರುತ್ತೆ. ಕಾಮದಹನ ಅಂತ ಕರೀತಾರೆ, ಅಥವಾ ಹೋಲಿ ದಹನ ಎಂಬುದಾಗಿ ಕೂಡ ಅದನ್ನು ಕರೆಯೋದಿದೆ. ಏನು ಅದರ ವಿಶೇಷತೆ ಅಂತ ಕೇಳಿದರೆ, ಅದು ವರ್ಷದ ಕೊನೆಯ ಹುಣ್ಣಿಮೆ ಆಗಿರುತ್ತೆ. ಹುಣ್ಣಿಮೆ ಅಂದರೆ ಪೂರ್ಣ ಚಂದ್ರ ಎನ್ನುವ ಕಲ್ಪನೆ ನಮ್ಮಲ್ಲಿದೆ. ಈ ಚಂದ್ರನನ್ನು ಮನಃಕಾರಕ ಎಂಬುದಾಗಿ ಕೂಡ ಕರೀತಾರೆ. ಏನು ಈ ಮನಸ್ಸಿಗೂ ಈ ಹಬ್ಬಕ್ಕೂ ಈ ಯುಗಾದಿಗೂ ಏನು ಸಂಬಂಧ ಅಂತ ಗೊಂದಲಗಳು ಬರಬಹುದು. ಕಾಮದಹನ ಅನ್ನೋ ಒಂದು ಹಬ್ಬ ಇದೆ ಅಲ್ವಾ, ಇದು ಕಾಮ ಅಂದರೆ ಆಸೆ ಅಂತ ಅರ್ಥ. ಅದನ್ನು ಸಾಂಕೇತಿಕವಾಗಿ ಒಂದು ಕಾಮನ ಮೂರ್ತಿಯನ್ನು ಮಾಡಿ ಸುಡುವಂತಹ ಒಂದು ಕ್ರಿಯೆ ಕೂಡ ಭಾರತದಲ್ಲಿ ಇದೆ. ಆದರೆ ವಾಸ್ತವಿಕವಾಗಿ ಕಾಮ ಅನ್ನೋದು ನಮ್ಮ ಮನಸ್ಸಿನೊಳಗೆ ಇರುವಂಥದ್ದು. ಅದನ್ನು ಮೂರ್ತ ರೂಪವಾಗಿ ನಾವು ಹೊರಗಡೆಯಲ್ಲಿ ಅದನ್ನು ಪ್ರತಿಷ್ಠಾಪಿಸಿ ಅದನ್ನು ದಹಿಸುವಂತಹ ಕ್ರಿಯೆ ಭಾರತದಲ್ಲಿದೆ. ಅಂದರೆ ವರ್ಷದ ಕೊನೆಯದು ಹುಣ್ಣಿಮೆ ಅಂತ ಅನಿಸ್ಕೊಳ್ಳುತ್ತದು. ಆ ಹುಣ್ಣಿಮೆಯ ದಿನ ನಮ್ಮೆಲ್ಲ ಯಾವ್ಯಾವ ಕಾಮನೆಗಳಿರುತ್ತೋ ಆ ಕಾಮನೆಗಳನ್ನೆಲ್ಲ ಪೂರ್ಣ ಮಾಡ್ಕೊಳ್ಳೋದು, ಯಾವುದು ಸಾಧ್ಯವಿಲ್ಲವೋ ಅಂಥದ್ದನ್ನು ದಹಿಸಿ ನಿಷ್ಕಾಮರಾಗಿ, ಯಾವುದೇ ಕಾಮನೆಗಳಿಲ್ಲದೆ ಅಲ್ಲಿಗೆ ಆ ಫಾಲ್ಗುಣ ಮಾಸದ ಹುಣ್ಣಿಮೆಯ ದಿನ ಪೂರ್ಣಗೊಳಿಸುವಂಥದ್ದು. ಅದಾದ ನಂತರ 15 ದಿನ ಅಂತರದಲ್ಲಿ ಈ ಯುಗಾದಿ ಅನ್ನೋದು ಬರುತ್ತೆ. ಏನು ಯುಗಾದಿ ಅಂತ ಅಂದರೆ, ಯುಗಾದಿ ಅಂದರೆ ಮೊದಲೇ ಹೇಳಿದಾಗೆ ಇದು ಯಾವುದೋ ದೇವತೆಗಳ ಆರಾಧನೆ ಅನ್ನೋದಕ್ಕಿಂತ ಇದು ನಮ್ಮ ಮನಸ್ಸನ್ನು ಶುದ್ಧ ಮಾಡಿಕೊಳ್ಳುವಂಥ ಒಂದು ಪ್ರಕ್ರಿಯೆ. ವರ್ಷದ ಆರಂಭ ಅಂದರೆ ನಮ್ಮ ಮನಸ್ಸು ಶುದ್ಧವಾದಾಗ ಮುಂದಿನ ಇಡೀ ವರ್ಷ ತನ್ನಿಂತಾನಾಗಿಯೇ ಒಳ್ಳೆಯ ರೀತಿಯಲ್ಲಿ ಅದು ಹೋಗುತ್ತೆ. ಶುದ್ಧ ಮನಸ್ಸಿನಿಂದ ಆರಂಭ ಮಾಡಿದಂಥ ವರ್ಷ ಪೂರ್ತಿ ಶುದ್ಧವಾಗಿ ಇರುವಂಥದ್ದಾಗಿರುತ್ತೆ. ಹಾಗಿದ್ರೆ ಏನು ಮಾಡೋದು, ಯಾವುದರ ಶುದ್ಧಿ ಅಂತ ಕೇಳಿದರೆ, ಮುಖ್ಯವಾಗಿ 3 ಅಂಶಗಳನ್ನು ನಾವು ನೆನ್ಪಿಟ್ಕೊಳ್ಬೇಕಾಗತ್ತೆ. 3 ಅಂಶಗಳ ಶುದ್ಧಿಯನ್ನು ನಾವು ಮಾಡ್ಕೋಬೇಕಾಗತ್ತೆ. ಒಂದು ದೇಹ, ಇನ್ನೊಂದು ಮನಸ್ಸು, ಇನ್ನೊಂದು ಮಾತು. ಈ 3 ಅಂಶಗಳನ್ನು ನಾವು ಶುದ್ಧವಾಗಿಟ್ಕೊಳ್ಬೇಕು. ಅದಿದ್ದಾಗ ಮಾತ್ರ, ಇದನ್ನು ತ್ರಿಕರಣ ಎಂಬುದಾಗಿ ಕರೀತಾರೆ. ಈ ತ್ರಿಕರಣ ಶುದ್ಧಿಯಾದರೆ ನಮ್ಮ ವರ್ಷ ಪೂರ್ತಿ ಬಹಳ ಚೆನ್ನಾಗಿ ಸುಂದರವಾಗಿ ಇರೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಿದ್ರೆ ಹೇಗೆ ಇದರ ಶುದ್ಧಿ ಅಂತ ಕೇಳಿದರೆ, ಮೊದಲನೇದಾಗಿ ಯುಗಾದಿಯ ದಿನ ಒಂದು ಮನೆಯನ್ನು ಸ್ವಚ್ಛವಾಗಿ ಇಟ್ಕೊಳ್ಳುವಂಥದ್ದು. ಹೇಗೂ ನಾವು ಪ್ರತಿನಿತ್ಯ ಬಳಸುವಂತಹ
ವಸ್ತುಗಳನ್ನು ಶುದ್ಧ ಮಾಡೋದು ಒಂದು ಕಡೆಗಾದರೆ, ಇನ್ನೊಂದು ದೇಹವನ್ನು ಶುದ್ಧ ಮಾಡ್ಕೊಳ್ಳೋದು. ದೇಹವನ್ನು ಪ್ರತಿ ದಿವಸ ಶುದ್ಧ ಮಾಡ್ತೀವಲ್ಲ ಸ್ನಾನದ ಮೂಲಕ ಅಂತ ಕೇಳಿದರೆ ಹೌದು. ಆದರೆ ಇವತ್ತು ವಿಶೇಷವಾಗಿ ಅಭ್ಯಂಗ ಎಂಬ ಒಂದು ಸ್ನಾನವನ್ನು ಮಾಡಿ ಮೈಗೆಲ್ಲ ಎಣ್ಣೆಯನ್ನು ಹಚ್ಚಿಕೊಂಡು ಬಿಸಿ ನೀರಿನಿಂದ ಸ್ನಾನ ಮಾಡಿ ದೇಹವನ್ನು ಶುದ್ಧ ಮಾಡಿಕೊಳ್ಳುವಂಥದ್ದು. ಅಂದರೆ ದೇಹದಲ್ಲಿ ಯಾವುದೇ ಮಲಗಳಿದ್ದರೂ ಕೂಡ ಅದರ ಆ ಸ್ನಾನದಿಂದಾಗಿ ಅಭ್ಯಂಗ ಸ್ನಾನದಿಂದಾಗಿ ಅದೆಲ್ಲವೂ ಕೂಡ ನಿವಾರಣೆಯಾಗುತ್ತೆ. ಇದರಿಂದ ಕಾಯ ಶುದ್ಧಿಯಾಯಿತು, ಅಂದರೆ ದೇಹ ಶುದ್ಧಿಯಾಯಿತು. ಇನ್ನು ಮನಸ್ಸನ್ನು ಹೇಗೆ ಶುದ್ಧ ಮಾಡ್ಕೊಳ್ಳೋದು ಅಂತ ಕೇಳಿದರೆ, ಅದೇ ಹೇಳಿದ ಹಾಗೆ ಆಸೆಗಳನ್ನು, ನಮ್ಮ ಎಲ್ಲ ದೋಷಗಳಿಗೂ ಕೂಡ ಮುಖ್ಯ ಆಸೆ ಕಾಮ ಎಂಬುದಾಗಿ ಕರೀತಾರೆ. ಕಾಮ ದಹನ ಅನ್ನೋದು 15 ದಿನದ ಹಿಂದೆ ಆಗಿದೆ. ಹಾಗಾಗಿ ಕಾಮವನ್ನೆಲ್ಲ ನಾವು ತೊಳೆದು ಮುಗಿಸಿಯಾಗಿದೆ. ಈಗ ನಮ್ಮ ಮನಸ್ಸು ಶುದ್ಧವಾಗಿದೆ. ಶುದ್ಧಾಂತಃಕರಣ, ಶುದ್ಧ ಮನಸ್ಸಿನಿಂದ ನಾವು ದೇವರನ್ನು ಪ್ರಾರ್ಥಿಸಬೇಕು. ಯಾವ ದೇವರನ್ನು ಪ್ರಾರ್ಥಿಸೋದು ಅಂತ ಕೇಳಿದರೆ, ನಮ್ಮ ಕುಲದೇವರನ್ನು ಮುಖ್ಯವಾಗಿ ಪ್ರಾರ್ಥನೆ ಮಾಡುವಂಥದ್ದು. ಕುಲದೇವರೇ ನಮ್ಮ ಅನೇಕ ಜನ್ಮಾಂತರಗಳಿಂದ ಅಥವಾ ನಮ್ಮ ಹಿರಿಯರಿಂದ ಪೂಜೆ ಮಾಡಲ್ಪಟ್ಟಂತಹ ದೇವರು ಯಾರಾಗಿರ್ತಾರೆ ಅವರನ್ನು ಪೂಜೆ ಮಾಡುವಂಥದ್ದು ಒಂದು ಕ್ರಮ. ಆದರೆ ಇನ್ನೊಂದು ಇಷ್ಟ ದೇವರು, ನಾವು ಪೂಜಿಸುವಂತಹ ನಮಗೆ ಇಷ್ಟವಾದಂತಹ ದೇವರನ್ನು ಪ್ರಾರ್ಥಿಸುವಂಥದ್ದು. ಇವೆರಡೂ ಕೂಡ ಮನಸ್ಸಿನ ಶುದ್ಧತೆಗೆ, ಮನಸ್ಸನ್ನು ಒಳ್ಳೆಯ ರೀತಿಯಲ್ಲಿ ಇಟ್ಕೊಳ್ಳೋದಕ್ಕೆ ಸಹಕಾರಿಯಾಗುತ್ತೆ. ಇನ್ನೊಂದು ಒಳ್ಳೆಯ ಮಾತುಗಳನ್ನು ಆಡುವಂಥದ್ದು. ಇದು ಕೂಡ ಮಾತಿಗೆ ಸಂಬಂಧಪಟ್ಟಂತಹ ಶುದ್ಧಿ. ಆ ದಿನ ನಾವು ಒಳ್ಳೆಯ ಮಾತುಗಳನ್ನು ಆಡಿದರೆ ಅದು ವರ್ಷಪೂರ್ತಿ ಕೆಲಸವನ್ನು ಮಾಡುತ್ತೆ. ಒಳ್ಳೆಯ ಮಾತನ್ನೇ ನಮ್ಮಲ್ಲಿ ಆಡಿಸುವಂತಹ ಸಾಮರ್ಥ್ಯ ಆ ದಿನ ಇರೋದರಿಂದ ಈ 3 ನಾವು ಕಾಯೇನ ವಾಚ ಮನಸ ಅಂತ ಹೇಳುವ ಹಾಗೆ ದೇಹ, ಮನಸ್ಸು, ಮಾತು, ಈ 3ನ್ನು ಶುದ್ಧವಾಗಿಟ್ಟುಕೊಂಡಾಗ ಮಾತ್ರ ಇಡೀ ವರ್ಷವನ್ನು ನಾವು ಬಹಳ ಸುಂದರವಾಗಿ ಕಳೆಯೋದಕ್ಕೆ ಸಾಧ್ಯ. ಹಾಗಾಗಿ ಅಂತಃಕರಣದ ಶುದ್ಧಿ ಅನ್ನೋದು ಬಹಳ ಮುಖ್ಯ ಆಗಿರುತ್ತೆ. ಇದು ಒಂದಾದರೆ, ಇನ್ನೊಂದು ನಾವು ಆವತ್ತು ಸೇವಿಸುವಂತಹ ಪದಾರ್ಥ. ವಿಶೇಷವಾಗಿ ನಾವು ಅವತ್ತು ಸೇವಿಸುವಂಥದ್ದು ಬೇವು ಬೆಲ್ಲವನ್ನು ಸೇವಿಸ್ತೀವಿ. ಯಾಕೆ ಬೇವು ಬೆಲ್ಲ? ಬೇರೆ ಏನನ್ನಾದರೂ ಸೇವಿಸ್ಬೋದಿತ್ತಲ್ಲ ಅಂತ ಕೇಳಿದರೆ, ಆ ಬೇವು ಬೆಲ್ಲ ಅನ್ನೋದು ಸುಖ ದುಃಖಗಳನ್ನು ಪ್ರತಿನಿಧಿಸುವಂತಹ ವಸ್ತುವಾಗಿರುತ್ತೆ. ಬೆಲ್ಲವು ಸುಖವನ್ನು, ಬೇವು ಅನ್ನೋದು ದುಃಖವನ್ನು ಕೊಡುವಂಥದ್ದು. ಯಾಕೆ ಒಂದನ್ನೇ ತಿನ್ಬಹುದಲ್ಲ, ಎರಡನ್ನು ಯಾಕೆ ಅಂತ ಕೇಳಿದರೆ, ನಮ್ಮ ಜೀವನದಲ್ಲಿ ಎರಡೂ ಕೂಡ ಸದಾ ಬರ್ತಾ ಇರುತ್ತೆ. ಸುಖ ಬಂದ ಮೇಲೆ ದುಃಖ, ದುಃಖ ಬಂದ ಮೇಲೆ ಸುಖ, ಇವೆರಡೂ ಕೂಡ ಅನ್ಯೋನ್ಯವಾಗಿ ಇರುವಂತಹ ಒಂದು ವಿಷಯವಾಗಿರೋದ್ರಿಂದ ಅದನ್ನು ಪ್ರತಿನಿಧಿಸುವಂಥದ್ದು. ಎರಡನ್ನೂ ಕೂಡ ನಾನು ಸಮಾನವಾಗಿ ಸ್ವೀಕರಿಸ್ತೀನಿ ಎನ್ನುವ ಮನೋಭಾವವನ್ನು ಆ ಯುಗಾದಿಯ ದಿನದಂದು ನಾವು ಇಟ್ಕೊಳ್ಬೇಕಾಗತ್ತೆ. ಹಾಗಾಗಿಯೇ ನಾವು ಕೇವಲ ಬೆಲ್ಲವನ್ನು ಮಾತ್ರ ತಿನ್ನುವಂಥದ್ದಲ್ಲ, ಅಥವಾ ಸಿಹಿಯನ್ನು ಮಾತ್ರ ತಿನ್ನುವಂಥದ್ದಲ್ಲ, ಜೊತೆಗೆ ಕಹಿಯನ್ನೂ ಕೂಡ ನಾವು ಸೇವಿಸಿದಾಗ ಇವೆರಡನ್ನೂ ನಾನು ಸ್ವೀಕಾರ ಮಾಡ್ತೀನಿ ಅನ್ನುವ ಮನೋಭಾವವನ್ನು ನಾವು ಆ ವರ್ಷದ ಆರಂಭದಿಂದಲೇ ಇಟ್ಕೊಂಡ್ರೆ ನಮಗೆ ದುಃಖಗಳು ಕಡಿಮೆ ಆಗುತ್ತೆ, ಮತ್ತು ಸುಖಗಳನ್ನು ಕೂಡ ನಾವು ಸರಿಯಾಗಿ ಅದನ್ನು ಅನುಭವಿಸೋದಕ್ಕೆ ಸಾಧ್ಯ ಆಗತ್ತೆ. ನಾವು ಭಗವದ್ಗೀತೆಯಲ್ಲಿ ಕೇಳ್ತೀವಿ ಅಲ್ವಾ, ಸುಖ ದುಃಖವು ಸಮಯಕೃತ್ವ ಲಾಭಾಲಾಭವು ಜಯಾಜಯವು. ಅಂದರೆ ಸುಖವನ್ನು ದುಃಖವನ್ನು, ಜಯವನ್ನು ಅಪಜಯವನ್ನು ಸಮಾನವಾಗಿ ಸ್ವೀಕರಿಸಬೇಕು ಅಂತ. ನಮಗೆ ಅನಿರೀಕ್ಷಿತವಾಗಿ ಬರುವಂಥದ್ದು ಬೇರೆ, ಅಥವಾ ನಿರೀಕ್ಷೆ ಇದ್ದು ಬರೋದು ಬೇರೆ. ಇವೆರಡನ್ನೂ ಕೂಡ ನಾನು ಸಮಾನವಾಗಿ ಸ್ವೀಕಾರ ಮಾಡ್ತೀನಿ. ನನಗೆ ಇವೆರಡೂ ಕೂಡ ಸಹ್ಯವೇ, ನನಗೆ ಇವೆರಡನ್ನೂ ಕೂಡ ನಿಭಾಯಿಸುವಂತಹ ಸಾಮರ್ಥ್ಯವಿದೆ, ಬರಲಿ ಎನ್ನುವ ಒಂದು ವಿಶಾಲವಾದ ಒಂದು ಹೃದಯದಿಂದ, ಒಂದು ದೃಢವಾದ ಸಂಕಲ್ಪದಿಂದ ಆ ಬೇವು ಬೆಲ್ಲವನ್ನು ನಾವು ಸ್ವೀಕರಿಸುವಂತಹ ಕ್ರಮ ಪ್ರಾಚೀನ ಕಾಲದಿಂದಲೂ ಪರಂಪರೆಯಿಂದಲೂ ಕೂಡ ಬಂದಿರುವಂಥದ್ದು. ಹಾಗಾಗಿ ಈ ಸುಖ ದುಃಖಗಳು ನಮ್ಮ ಜೀವನದಲ್ಲಿ ನಿತ್ಯ ನಿರಂತರವಾಗಿ, ಒಮ್ಮೆ ಸುಖ ಒಮ್ಮೆ ದುಃಖ. ಪ್ರತಿಯೊಬ್ಬರಿಗೂ ಸುಖ ಅನ್ನೋದೇ ಸಿಗೋದಿಲ್ಲ, ಅಥವಾ ಪ್ರತಿಯೊಬ್ಬರಿಗೂ ದುಃಖ ಅನ್ನೋದೇ ಸಿಗೋದಿಲ್ಲ. ಸುಖಸ್ಯಾನಂತರಂ ದುಃಖಂ, ದುಃಖಸ್ಯಾನಂತರಂ ಸುಖಂ, ಇದು ಪ್ರಕೃತಿಯ ನಿಯಮ. ಹಾಗಾಗಿ ಆ ನಿಯಮವನ್ನು ನಾವು ರೂಢಿಸಿಕೊಳ್ಬೇಕಾದ್ರೆ ನಮಗೆ ಆರಂಭದ ದಿನದಲ್ಲಿ ಇಂಥದ್ದೊಂದು ಸೂಚನೆ ಹಿಂದಿನ ಕಾಲದಲ್ಲಿ ಅದನ್ನು ಕೊಟ್ಟಿದ್ದರು. ಈ ಥರ ಇರುತ್ತೆ, ಹಾಗಾಗಿ ನೀನು ಎರಡನ್ನೂ ಕೂಡ ಸರಿಯಾಗಿ ಸಮಾನವಾಗಿ ಸ್ವೀಕರಿಸು ಎನ್ನುವ ಒಂದು ವಿಶಾಲವಾದ ಅಥವಾ ಒಂದು ದೃಢವಾದ ಸಂಕಲ್ಪವನ್ನು ಆರಂಭದ ದಿನದಲ್ಲಿ ಮಾಡಿದಾಗ ನಮ್ಮ ವರ್ಷಪೂರ್ತಿ ಬಹಳ ಚೆನ್ನಾಗಿರುತ್ತೆ ಎನ್ನುವ ಉದ್ದೇಶದಿಂದ ಬೇವು ಬೆಲ್ಲವನ್ನು ನಮಗೆ ನೀಡಿರುವಂಥದ್ದು. ಒಂದು ವಿಶೇಷವಾದ ಹಬ್ಬ ಇದಾಗಿದೆ. ಮೊದಲೇ ಹೇಳಿದಾಗೆ ಇದು ಯಾವುದೇ ಒಂದು ದೇವರ ಪೂಜೆಯನ್ನು ಅಥವಾ ಉತ್ಸವವನ್ನು ಮಾಡುವಂಥದ್ದಲ್ಲ, ಜೊತೆಗೆ ನಮ್ಮನ್ನು ನಾವು ಸಜ್ಜುಗೊಳಿಸುವಂಥದ್ದು. ಇಡೀ ವರ್ಷ 12 ತಿಂಗಳುಗಳ ಕಾಲ ನಾವು ಬಹಳ ಆನಂದವಾಗಿ, ಸಂತೋಷವಾಗಿ, ನಮ್ಮ ಮನಸ್ಸನ್ನು ಅತ್ಯಂತ ಉಲ್ಲಾಸವಾಗಿ, ಉತ್ಸಾಹವಾಗಿ ಇಟ್ಕೊಳ್ಬೇಕು ಅಂತಾದರೆ ಅದಕ್ಕೆ ಮೊದಲು ನಾವು ಸಿದ್ಧತೆಯನ್ನು ಮಾಡ್ಕೊಳ್ಬೇಕಾಗತ್ತೆ.
ಆ ಸಿದ್ಧತೆಯನ್ನು ಮಾಡಿಕೊಳ್ಳುವಂತಹ ದಿವಸವೇ ಈ ಯುಗಾದಿ ಎಂಬುದಾಗಿ ಕರೀತಾರೆ. ಯುಗದ ಆದಿ ಒಂದು ಕಡೆ ಆದರೆ ಇದು ವರ್ಷದ ಆದಿಯೂ ಕೂಡ ಆಗಿರುತ್ತೆ. ಹಾಗಾಗಿ ವರ್ಷದ ಆದಿಯನ್ನು ನಾವು ಎಷ್ಟು ಸಂತೋಷದಿಂದ ಸಂಭ್ರಮದಿಂದ ಆಚರಿಸ್ತೀವೋ ಅಷ್ಟು ನಮ್ಮ ವರ್ಷ ಬಹಳ ಸುಂದರವಾಗಿಯೂ ಚೆನ್ನಾಗಿಯೂ ಇರುತ್ತೆ. ಹಾಗಾಗಿ ಈ ಯುಗಾದಿಯ ದಿನದಂದು ನಾವೆಲ್ಲರೂ ಕೂಡ ಒಳ್ಳೆಯ ಸಂಕಲ್ಪವನ್ನು ಮಾಡೋಣ. ನಮ್ಮ ದೇಹವನ್ನು, ಮಾತನ್ನು, ಮನಸ್ಸನ್ನು ಅತ್ಯಂತ ಪರಿಶುದ್ಧವಾಗಿ ಇಟ್ಟುಕೊಂಡು ಇಡೀ ವರ್ಷವನ್ನು ಅತ್ಯಂತ ಸುಖಮಯವಾಗಿ, ಯಾರಿಗೂ ಯಾವ ನೋವನ್ನು, ಅದು ಕೂಡ ತ್ರಿಕರಣವಾಗಿ ಕಾಯಿಕ, ವಾಚಿಕ, ಮಾನಸಿಕವಾಗಿ ಯಾವುದೇ ನೋವನ್ನು ಕೊಡದೆ ಸುಖದಿಂದ ಜೀವನವನ್ನು ನಡೆಸೋಣ. ಎಲ್ಲರಿಗೂ ಯುಗಾದಿಯ ಶುಭಾಶಯ.